ಸಾಮಾನ್ಯವಾಗಿ ಪ್ರತಿಯೊಬ್ಬರು ಈ ಗಿಡವನ್ನು ನೋಡೇ ಇರ್ತೀರಾ. ನೀವು ನಡ್ಕೊಂಡು ಹೋಗುವಂಥ ದಾರಿಯ ಅಕ್ಕಪಕ್ಕ ಬದುಗಳಲ್ಲಿ ಇಲ್ಲ ನಿಮ್ಮ ತೋಟಗಳಲ್ಲಿ ಎಲ್ಲಂದರಲ್ಲೇ ಬೆಳೆದಿರುತ್ತೆ. ಈ ಗಿಡದ ಹೆಸರು ಬಂದು ತೊಗಚೆ ಗಿಡ ಅಂತೇಳಿ. ಈ ತೊಗಚೆ ಗಿಡ ಆಯುರ್ವೇದದಲ್ಲಿ ತನ್ನ ಅದ್ಭುತ ಔಷಧೀಯ ಗುಣಗಳಿಂದಾಗಿ ಚಕ್ರವರ್ತಿ ಅಥವಾ ತಗತೆ ಅಂತ ಹೇಳ್ಬಿಟ್ಟು ಕರೀತಾರೆ ಇದನ್ನು. ಮಳೆಗಾಲದಲ್ಲಿ ಸಮೃದ್ಧವಾಗಿ ಬೆಳೆಯುವ ಈ ಗಿಡದ ಎಲೆ, ಬೀಜ ಹಾಗೆ ಬೇರುಗಳು ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣ. ಇದು ನಿಮಗೇನಾದರೂ ಗಜಕರ್ಣ, ಕಜ್ಜಿ, ತುರಿಕೆ ಇಂತಹ ಚರ್ಮದ ಸೋಂಕುಗಳೇನಾದರೂ ಇದ್ದರೆ ಈ ಸೊಪ್ಪನ್ನು ಒಂದಿಡಿ ತೊಗೊಂಬಂದು ಚೆನ್ನಾಗಿ ಪೇಸ್ಟ್ ಮಾಡಿ ಒಂದು ಸ್ವಲ್ಪ ಅರಿಶಿಣವನ್ನು ಹಾಕಿ ಗಜಕರ್ಣ, ತುರಿಕೆ ಇರುವಂಥ ಜಾಗದಲ್ಲಿ ಲೇಪನ ಮಾಡಿದ್ರೆ ಸಾಕು. ಸುಮಾರು ಒಂದು 3 ಬಾರಿ ಲೇಪನ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ವಾಸಿಯಾಗುತ್ತೆ. ಹಾಗೆಯೇ ಜೀರ್ಣಕ್ರಿಯೆ ಸಮಸ್ಯೆ ಇರುವಂಥವರು ಅಥವಾ ಮಲಬದ್ಧತೆ ಸಮಸ್ಯೆಯಿಂದ ಬಳಲ್ತಾ ಇರುವಂಥವರು ಒಂದಿಡೀ ಸೊಪ್ಪನ್ನು ತೊಗೊಂಬಂದು 1/4 ಲೀಟ್ರ್ ನೀರಿಗೆ ಈ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸಿ, ಆ ನೀರು 150 ಗ್ರಾಮ್ ಆಗೋವರೆಗೆ ಚೆನ್ನಾಗಿ ಕುದಿಸಿ ಆರಿಸಿ ಇದನ್ನು ಸೇವನೆ ಮಾಡೋದ್ರಿಂದ ಜೀರ್ಣಕ್ರಿಯೆ ಸಮಸ್ಯೆ ಅಥವಾ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲ, ಕಣ್ಣಿನ ದೃಷ್ಟಿಯ ಸಮಸ್ಯೆ ಇರುವಂಥವರು ಅಥವಾ ರಕ್ತದ ಒತ್ತಡ ಇಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇರುವಂಥವರು ಈ ಕಷಾಯ ಮಾಡಿ ಕುಡಿಯೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ. ಇದಷ್ಟೇ ಅಲ್ಲ, ನಿಮ್ಮ ಒಂದು ಯಕೃತ್ತಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಅಂದರೆ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನು ಹೊರಹಾಕೋದಕ್ಕೆ ಈ ಒಂದು ಸೊಪ್ಪಿನ ಕಷಾಯ ನಿಮಗೆ ಸಹಾಯ ಮಾಡುತ್ತೆ. ಈ ತೊಗಚೆ ಗಿಡದ ಎಲೆಗಳು ಸುಮ್ಮನೆ ವಾಸನೆಯನ್ನು ನೋಡಿದಾಗ ಸ್ಮೆಲ್ ಅನಿಸುತ್ತೆ ಅಷ್ಟೇ, ಬಾಯಲ್ಲಿಟ್ಟಾಗ ತುಂಬ ರುಚಿಯಾಗಿರುತ್ತೆ. ಯಾವುದೇ ರೀತಿಯ ಕಸರೆ ಅಂಶ ಇದರಲ್ಲಿ ಇರೋದಿಲ್ಲ. ಹಾಗೆ ಹಸಿಯಾಗಿ ಕೂಡ ನೀವು ಈ ಸೊಪ್ಪನ್ನು ಸೇವನೆ ಮಾಡ್ಬೋದು, ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ನಾವು ಇದನ್ನು ಪ್ರತಿನಿತ್ಯ ಸಾಂಬಾರುಗಳಲ್ಲಿ ಆದರೂ ಬಳಸ್ಬೋದು. ನಮ್ಮ ಕಡೆ ಎಲ್ಲ ಈ ಸೊಪ್ಪಲ್ಲಿ ಪತ್ತೂರು ವಡೆಯನ್ನು ಮಾಡ್ತೀವಿ. ಕೆಲವೊಂದು ವಡೆಗಳು ಮಾಡಬೇಕಾದ್ರೆ ಈ ಸೊಪ್ಪನ್ನು ಬಳಕೆ ಮಾಡ್ತೀವಿ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಹಾಗೆಯೇ ನಿಮ್ಮ ದೇಹ ಅತಿಯಾದ ಉಷ್ಣಾಂಶತೆಯಿಂದ ಕೂಡಿದೆ ಅಂತಂದರೆ ಇಲ್ಲ ನಿಮಗೆ ತಲೆನೋವಿದೆ ಅಂತಂದರೆ ಈ ಗಿಡದ ಕಾಯಿಗಳನ್ನು ನೋಡೇ ಇರ್ತೀರಾ. ಆ ಗಿಡದ ಕಾಯಿ ಒಣಗಿರಬೇಕು, ಅದರಲ್ಲಿರುವಂಥ ಬೀಜಗಳನ್ನು ತೊಗೊಂಬಂದು ಸುಮಾರು 2-3 ಸ್ಪೂನಷ್ಟು ಕಾಳುಗಳನ್ನು ತೊಗೊಂಬಂದು 1-2 ಅವರ್ ನೆನೆಸ್ರಿ. ತದನಂತರ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಕಾಳುಗಳನ್ನು ರುಬ್ಬಿ ಅಥವಾ ಮಿಕ್ಸಿಗಾದರೂ ಹಾಕಿ, ಹಾಗೆ ನೀವು ಕಲ್ಲಿನ ಒಂದು ಸಹಾಯದಿಂದಾದರೂ ಪೇಸ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೆ ಮೊಸರನ್ನು ಮಿಕ್ಸ್ ಮಾಡಿ ನಿಮ್ಮ ತಲೆಯ ಮೇಲೆ ಹಾಕ್ಕೊಳ್ಳೋದ್ರಿಂದ ಎಂಥ ಉಷ್ಣತೆಯಿಂದಾದರೂ ಕೂಡಿರಲಿ ನಿಮ್ಮ ದೇಹ ತುಂಬ ತಂಪಾಗುತ್ತೆ. ಅದು ಎಂಥ ತಲೆನೋವಿದ್ರೂ ಸಹ ತಲೆನೋವು ಕಡಿಮೆ ಆಗುತ್ತೆ. ಈ ಚಿಕ್ಕ ಮಾಹಿತಿಯನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಹಳ್ಳಿ ಮನೆ ಔಷಧಿ ಅನ್ನುವಂತಹ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ದಯವಿಟ್ಟು ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ. ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.